ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರೋಂಥ ಕಾರ್ ಬಂದು 2024 ಮಾರುತಿ ಸ್ವಿಫ್ಟ್ VVT ನೋಡೋಕೆ ಹೋಗ್ತಾ ಇದ್ದೀವಿ. ಈ ಕಾರ್ನ ಮೈಲೇಜ್ ಕಿಂಗ್ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಕಾರ್ ಬಂದು 27ರಿಂದ 30ರವರೆಗೂ ಮೈಲೇಜ್ ಕೊಡುತ್ತೆ. ಅದಕ್ಕಾಗಿಯೇ ಈ ಕಾರು ಭಾರತದಲ್ಲಿ ಅತಿ ಹೆಚ್ಚು ಸೇಲ್ ಆಗೋ ಕಾರ್ ಅಂತಲೇ ಹೇಳ್ಬೋದು. ಈ ಕಾರ್ ನೋಡೋಕ್ಕೆ ಸುಮಾರಾಗಿದ್ದರೂ ಕೂಡ ಸಿಂಪಲ್ಲಾಗಿ ಚೆನ್ನಾಗಿಯೇ ಇದೆ. 2024 ಸ್ವಿಫ್ಟ್ ಬಗ್ಗೆ ನೋಡೋದಾದರೆ ಈ ಗಾಡೀಲಿ ಅಷ್ಟೊಂದೇನು ಚೇಂಜಸ್ ಆಗಿಲ್ಲ, ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದಾರೆ. ಇದರ ಇಂಜಿನ್ ನೋಡೋದಾದರೆ 1197 cc ಇಂಜಿನ್ ಹೊಂದಿರುತ್ತೆ. ಇದರ ಇಂಜಿನ್ ಟೈಪ್ ಬಂದು ಅಡ್ವಾನ್ಸ್ಡ್ ಕೆ ಸೀರೀಸ್ ಡ್ಯುಯಲ್ ಜೆಟ್ ಡ್ಯುಯಲ್ VVT ಇಂಜಿನ್ ಅಂತಲೇ ಹೇಳ್ಬೋದು. ಇದರ ಪವರ್ ಬಂದು 88.50 bhp ಅಟ್ 6000 RPM ಇರುತ್ತೆ. ಹಾಗೆಯೇ ಇದರ ಟಾರ್ಕ್ ನೋಡೋದಾದರೆ 113 Nm ಟಾರ್ಕ್ ಹೊಂದಿರುತ್ತೆ. ಅದು 4400 RPM ಸಿಕ್ಬಿಡುತ್ತೆ. ಒಟ್ಟು ಇದು 4 ಸಿಲಿಂಡರ್ ಹೊಂದಿರುತ್ತೆ. ಮತ್ತು ಇದರ ಟ್ರಾನ್ಸ್ಮಿಷನ್ ಟೈಪ್ ಬಂದು ಆಟೋಮೆಟಿಕ್ ಆಗಿರುತ್ತೆ. 5 ಸ್ಪೀಡ್ ಗೇರ್ ಬಾಕ್ಸು ಇದಾಗಿರುತ್ತೆ. ಇದರ ಫ್ಯೂಯಲ್ ಟೈಪ್ ನೋಡೋದಾದರೆ ಪೆಟ್ರೋಲು, ಡೀಸೆಲ್ ಸಿಕ್ಕೋದಿಲ್ಲ ಇದರಲ್ಲಿ. ಇದರ ಮೈಲೇಜ್ ಬಂದು 27ರಿಂದ 30ರವರೆಗೂ ಕೊಡುತ್ತೆ. ಆದ್ದರಿಂದನೇ ಇದು ಹೆಚ್ಚು ಸೇಲ್ ಆಗೋ ಗಾಡಿ ಅಂತಲೇ ಹೇಳ್ಬೋದು. ಸ್ವಿಫ್ಟ್ ಅವ್ರದ್ದು, ಮಾರುತಿ ಕಂಪ್ನಿದು. ಆದ್ದರಿಂದ ಇದು ಹೆಚ್ಚಿಗೆ ಸೇಲ್ ಆಗೋದ್ರಿಂದ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 37 ಲೀಟ್ರ್ ಕೊಟ್ಟಿರ್ತಾರೆ. ಇದರ ಟಾಪ್ ಸ್ಪೀಡ್ ಬಂದು 165 km/h ಹೋಗುತ್ತೆ ಅಂತಲೇ ಹೇಳ್ಬೋದು. ಮೀಟರ್ ಬೇಕು, ಮೀಟರ್ ಆದರೆ ಇದು ಎಷ್ಟು ಹೋಗುತ್ತೆ ಅಂತ ಗೊತ್ತಿಲ್ಲ. ನನಗೆ ಅನಿಸೋ ಪ್ರಕಾರ 130ರಿಂದ 140 ಹೋಗ್ಬೋದು. ಇದರ ಬ್ರೇಕ್ ನೋಡೋದಾದರೆ ಫ್ರಂಟು ಡಿಸ್ಕ್ ಆಗಿರುತ್ತೆ, ರೇರ್ ಬಂದು ಡ್ರಮ್ ಬ್ರೇಕ್ ಆಗಿರುತ್ತೆ. ಹಾಗೆಯೇ ಇದರ ವೀಲ್ ಸೈಜ್ ನೋಡೋದಾದರೆ 15 ಇಂಚು. ಇದರಲ್ಲಿ ಬೂಟ್ ಸ್ಪೇಸ್ ಬಂದು 268 ಲೀಟ್ರ್ ಹೊಂದಿರುತ್ತೆ. ಇದರ ಸೀಟಿಂಗ್ ಕೆಪಾಸಿಟಿ 5 ಸೀಟ್ ಹೊಂದಿರುತ್ತೆ. ಮತ್ತು ಇದರ ಡೋರ್ಸ್ಗಳು ಬಂದು 5 ಡೋರ್ ಇರುತ್ತೆ. ಮತ್ತು ಪವರ್ ಸ್ಟೇರಿಂಗ್ ಹೊಂದಿರುತ್ತೆ. 4 ಪವರ್ ವಿಂಡೋಸು, ಏರ್ ಕಂಡೀಷ್ನರು ಮತ್ತು ಅಲಾಯ್ ವೀಲ್ಸ್ ಹೊಂದಿರುತ್ತೆ. ಇದರಲ್ಲಿ LED ಹೆಡ್ಲೈಟ್ಸ್ ಮತ್ತು LED DRLs ಹೊಂದಿರುತ್ತೆ. ಇದರ ಸೇಫ್ಟಿ ವಿಚಾರಕ್ಕೆ ಬಂದರೆ ಇದರ ಸೇಫ್ಟಿ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಆಕ್ಸಿಡೆಂಟ್ ಆಯಿತು ಅಂದರೆ ಯಮ ಬಂದು ಕುತ್ತಿಗೆಗೆ ಹಗ್ಗ ಹಾಕಿರ್ತಾನೆ ಅಂತ ಹೇಳ್ಬೋದು. ಯಾಕೆಂದರೆ ಇದರ ಬಿಲ್ಡ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ, ತುಂಬ ಲೋ ಕ್ಲಾಸ್ ಅಂತಲೇ ಹೇಳ್ಬೋದು. ಅದರಿಂದನೇ ಇದರ ಪ್ರೈಸ್ ಬಂದು 6 ಲಕ್ಷದಿಂದನೇ ಸ್ಟಾರ್ಟ್ ಆಗುತ್ತೆ. ಲೋ ಬಜೆಟ್ ಕಾರ್ ಅಂತಲೇ ಹೇಳ್ಬೋದು ಈ ಕಾರು. ಇದರ ಸೇಫ್ಟಿ ಬಂದು ತುಂಬ ಚೆನ್ನಾಗಿರಲ್ಲ, ಆದ್ದರಿಂದನೇ ಇದಕ್ಕೆ ಅಷ್ಟೊಂದು ಕಡಿಮೆ ಪ್ರೈಸ್ ಆಗಿರುತ್ತೆ. ಒಟ್ಟು 2 ಏರ್ ಬ್ಯಾಗ್ಸ್ ಹೊಂದಿರುತ್ತೆ. ಡ್ರೈವರ್ ಮತ್ತು ಪಕ್ಕದಲ್ಲಿರೋ ಪ್ಯಾಸೆಂಜರ್ಗೆ, ಇನ್ಶೂರ್ ಇರೋರಿಗೆ ಯಾವುದೇ ಸೇಫ್ಟಿ ಇರಲ್ಲ. ಈ ಕಾರ್ನ ಎಂಟರ್ಟೈನ್ಮೆಂಟ್ ಮತ್ತು ಕಮ್ಯುನಿಕೇಷನ್ ನೋಡೋದಾದರೆ ರೇಡಿಯೋ ಹೊಂದಿರುತ್ತೆ. ಸ್ಪೀಕರ್ಸು ಫ್ರಂಟು ಮತ್ತು ರೇರು 2 ಕಡೆಯೂ ಇರುತ್ತೆ. ಇಂಟಿಗ್ರೇಟೆಡ್ 2D ಆಡಿಯೋ, ಬ್ಲೂಟೂತ್ ಕನೆಕ್ಟಿವಿಟಿ ಇದೆಲ್ಲ ಕಾರಲ್ಲೂ ಕೊಡ್ತಾರೆ. ಮತ್ತು 7 ಇಂಚು ಟಚ್ ಸ್ಕ್ರೀನ್ ಹೊಂದಿರುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕಾರಲ್ಲಿ. ಮತ್ತು 100 ಆಟೋ ಆ್ಯಪಲ್ ಕಾರ್ ಪ್ಲೇ ಕೂಡ ಹೊಂದಿರುತ್ತೆ. ಇದರಲ್ಲಿ ಇರ್ತಕ್ಕಂಥ ಸ್ಪೀಕರ್ಸ್ಗಳು ಬಂದು 4 ಸ್ಪೀಕರ್ಸ್ ಇರುತ್ತೆ. ಇದರ ಸೌಂಡ್ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು. ಮತ್ತು USB ಪೋರ್ಟ್ ಇರುತ್ತೆ. ಮತ್ತು ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. ರೂಫ್ನಲ್ಲಿ ಆಂಟೆನಾ ಕೊಟ್ಟಿರ್ತಾರೆ. ಈ ಕಾರ್ ಪರ್ಚೇಸ್ ಮಾಡ್ಬೋದಾ ಬೇಡವಾ ಅಂತ ನೋಡೋದಾದರೆ ಈ ಕಾರು 6 ಲಕ್ಷದಿಂದನೇ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಇದು ಹೆಚ್ಚಿಗೆ ಸೇಲ್ ಆಗುತ್ತೆ. ಮತ್ತು ಈ ಕಾರಲ್ಲಿ ಸೇಫ್ಟಿ ಇರಲ್ಲ ಅಂತ ಹೇಳ್ಬೋದು. ಅದರಿಂದ ಈ ಕಾರ್ನ ಸೇಫ್ಟಿಗಾಗಿ ನೋಡೋದಾದರೆ ಬೇಡ ಅಂತಲೇ ಹೇಳ್ಬೋದು. ಆದರೆ ಮೈಲೇಜ್ಗಾಗಿ ನೋಡೋದಾದರೆ ಈ ಕಾರ್ ತಗೋಬೋದು. ಮತ್ತು ಕಡಿಮೆ ಪ್ರೈಸಲ್ಲಿರುತ್ತೆ. ಇದಿಷ್ಟು ಮಾರುತಿ ಸ್ವಿಫ್ಟ್ 2024 VVT ಇಂಜಿನ್ ಬಗ್ಗೆ ನೋಡಿದ್ದಾಯಿತು.
ಮತ್ತು ಈ ಕಾರು ರೆಡ್ ಕಲರಲ್ಲಿ ತುಂಬ ಚೆನ್ನಾಗಿಯೇ ಕಾಣುತ್ತೆ. ಈ ಮಾಹಿತಿ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.